ನಿಮಿಷ ನಿಂತ್ಕೋಬೋದ ಎಲ್ಲರೂ? ಒಂದು ನಿಮಿಷ. ಸೊ ಒಂದು ಸರ್, ಎಲ್ಲರೂ ಯಾವ ಊರ್ ಕಡೆಯಿಂದ ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಜೋರಾದ ಒಂದು ಚಪ್ಪಾಳೆ ಸರ್. ಗುಲ್ಬರ್ಗದಿಂದ, ಮೈಸೂರಿಂದ, ಸೊ ಬೆಂಗಳೂರಿಂದ ಬಂದಿದ್ದಿರ್ಬೋದು, ಸೊ ಯಾವ್ದಾದ್ರು ಬಿಜಾಪುರವರೆಗೂ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಬಗ್ಗೆ ಒಂದು ಬಿಸ್ನೆಸ್ ಪ್ಲಾನ್ ಬಗ್ಗೆ ನಿಮ್ಗೆ ಈ ಒಂದು ಕಾರ್ಯಕ್ರಮನ ಒಂದು 45 ನಿಮಿಷ ನೀವೆಲ್ಲರೂ ಸೈಲೆಂಟ್ ಆಗಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ತಗೊಳ್ಳೋಣ ಸರ್ ನಾವು? ಸೊ ಯಾವ ರೀತಿ ತಗೋಬೇಕಂದ್ರೆ ಜಸ್ಟ್ ನಮ್ಮ ಸರ್ಗೆ ಪರಿಚಯ ಮಾಡ್ಕೋತೀನಿ. ಅವ್ರು ಬರ್ಬೇಕಾದ್ರೆ ನೀವು ಜೋರಾದ ಚಪ್ಪಾಳೆ ಕೊಡ್ಬೇಕು ಸರ್. ಓಕೆನಾ? ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ವಾಸುದೇವ್ ಸರ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಕಂಪನಿಯಲ್ಲಿ ರಾಯಲ್ ಡೈಮಂಡ್ ಆಗಿದ್ದಾರೆ. ಸೊ 8ನೇ ಹಂತ ತಪ್ಪಿ ಅವರು ಈ ಒಂದು ನಾನು ಮುಂದೆ ಹೋಗ್ತಾ ಹೋಗ್ತಾ ಈ ಪ್ಲಾನ್ ಕೇಳಿದಾಗ ಗೊತ್ತಾಗುತ್ತೆ 8ನೇ ಲೆವೆಲ್ ರೀಚ್ ಮಾಡಿದಾರಂತ. ಸೊ ಗ್ರೇಟ್ ಲೀಡರ್ ಅವರು ಈ ಒಂದು ಕಂಪನಿಯಲ್ಲಿ ಸೊ ಹೇಳ್ಬೇಕಂದ್ರೆ 23 ಲಕ್ಷ ಕರ್ನಾಟಕ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಇವತ್ತು ಮಂಡ್ಯದವರು ಈಗ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಅಂತ ವ್ಯಕ್ತಿನ ನಾನು ಇವತ್ತು ಫುಲ್ ಟೈಮ್ ಅಲ್ಲಿ ಈ ಒಂದು ಟೂರಿಸಂ ನ ಮಾಡ್ತಾ ಇದ್ದಾರೆ. ಸೊ ಅವರು ಈ ಮಾಹಿತಿನ ಯಾಕೆ ಈ ಬಿಸ್ನೆಸ್ ಬಂದ್ರು ಅನ್ನೋದನ್ನ ಅವ್ರು ತಿಳಿಸ್ತಾರೆ. ಸೊ ಈ ಒಂದು ಜೋರದ ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಸರ್, ವಾಸುದೇವ್ ಸರ್. ನಮಸ್ಕಾರ. ವೆರಿ ಗುಡ್. ಓಕೆ, ನಮಸ್ಕಾರ. ನಾವೆಲ್ಲರೂ ಭಾರತೀಯರು ಮಾತಾಡ್ತೀವಿ. ನಮ್ಮ ಕಂಪ್ನಿನಲ್ಲಿ ಇದನ್ನ ಬೇರೆ ತರ ಹೇಳ್ತೀವಿ. ಓಕೆ, ಏನ್ ಹೇಳ್ತೀವಿ? ಅದು ಬೆಳಿಗ್ಗೆ ಆಗಿರ್ಲಿ, ಗುಡ್ ಮಾರ್ನಿಂಗ್ ಹೇಳ್ತೀವಲ್ಲ ನಾವು, ಆತರ ನಾವು ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತೀವಿ. ಒಂದ್ಸರಿ ಎಲ್ಲರೂ ಹೇಳ್ತೀರಾ ಹ್ಯಾಪಿ ಮಾರ್ನಿಂಗ್ ಎಲ್ಲರೂ? ಓಕೆ. ಸುಮಾರು ಜನಕ್ಕೆ 12 ಗಂಟೆ ಆದ್ಮೇಲೆ ಮಾರ್ನಿಂಗ್ ಯಾಕೆ ಹೇಳ್ಬೇಕು ಅಂತ ಪ್ರಶ್ನೆ ಇರ್ಬೋದೇನೋ. ಇದೆಯಾಗಾದ್ರು? ಓಕೆ. ಈ ಮಿಲಿಟರಿಗಳಲ್ಲಿ ಹ್ಯಾಪಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಸಂಜೆ ರಾತ್ರಿ ಲೆಕ್ಕಕ್ಕಿಲ್ಲ. ಅವ್ರಿಗೆ ಯಾವಾಗ ಅಲರ್ಟ್ ಆಗಿ ಇರ್ಬೇಕು ಅಂದ್ರು ಅದಕ್ಕೋಸ್ಕರ ಎಲ್ಲರೂ ಹ್ಯಾಪಿ ಮಾರ್ನಿಂಗ್ ಹೇಳ್ತಾರೆ. ನಾವು ಅದನ್ನೇ ಅಳವಡಿಸ್ಕೊಂಡಿದೀವಿ. ಬಟ್ ನಮ್ಮಲ್ಲಿ ಹ್ಯಾಪಿ ಮಾರ್ನಿಂಗ್ ಅಂದ್ರೆ ಹ್ಯಾಪಿ ಮೋರ್ ಅರ್ನಿಂಗ್ ಅಂತ, ರೈಟ್? ಸೊ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಮೋರ್ ಅರ್ನಿಂಗ್ ಆಗ್ಲಿ ಅಂತ ನಾನು ಹ್ಯಾಪಿ ಮಾರ್ನಿಂಗ್ ಅಂತ ನಾನು ಹೇಳ್ತೀನಿ. ನಾನು ಒಬ್ಬ ನಿಮ್ಗೆಲ್ಲರಿಗೂ ಹೇಳ್ತೀನಿ. ನೀವು ಇಷ್ಟು ಜನ ನನಗೆ ಹೇಳಿದಾಗ ನನಗೂ ಕೂಡ ಸಂಪಾದನೆ ಆಗ್ಲಿ ಅಂತ ನೀವು ನನ್ಗೆ ವಿಶ್ ಮಾಡ್ದಂಗೆ ಲೆಕ್ಕ. ಸೊ ನಿಮ್ಮನ್ನು ಕೂಡ ಹೆಚ್ಚಿನ ಸಂಪಾದನೆ ಆಗ್ಲಿ ಅನ್ನೋದಕ್ಕೋಸ್ಕರ ನಾವು ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಕಂಪ್ನಿನಲ್ಲಿ ಬೆಳಗ್ಗೆ ಮೀಟ್ ಮಾಡ್ಲಿ ಜನಗಳಿಗೆ ಅಂತ. ಓಕೆ, ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮಾರ್ನಿಂಗ್. ವೆರಿ ಗುಡ್. ಓಕೆ, ನಾವು 40 ನಿಮಿಷ ಮಾತಾಡ್ಬೇಕು. ನಾನು ಮಾತಾಡ್ಬೇಕಾದ್ರೆ ನೀವು ಆ ಕಡೆ ಪಟ್ಪಟ ಮಾತಾಡಿದ್ರೆ ಇನ್ನ ಬೇಗನೆ ಮುಗಿಯುತ್ತೆ. ಕರೆಕ್ಟ್? ಓಕೆ, ಯಾಕೆ ಗೊತ್ತಾಗುತ್ತೆ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಹೌದಾ ಇಲ್ವಾ? ಎಸ್, ನನ್ನ ಭಾಷೆ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ? ಓಕೆ, ಯಾಕಂದ್ರೆ ಹುಟ್ಬೆಳಿದ್ ಮೈಸೂರು ನಾನು. ಓಕೆ, ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಒಂಚೂರು ಚೇಂಜಸ್ ಇರುತ್ತೆ, ಹೌದಾ ಇಲ್ವಾ? ಬಟ್ ಖುಷಿ ವಿಚಾರ ಏನಪ್ಪ ಅಂದ್ರೆ ಉತ್ತರ ಬೆಂಗಳೂರು ಮೈಸೂರು ಕಡೆ ಈ ಗಂಟೆ ಅಂತ ಹೇಳ್ತಾರೆ. 1 ಗಂಟೆ ಆದ್ಮೇಲೆ ಬನ್ನಿ, 2 ಗಂಟೆ ಆದ್ಮೇಲೆ ಬನ್ನಿ ಅಂತ. ಬಟ್ ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಬಾಯಿನಲ್ಲಿ ಈಗ ಗಂಟೆ ಅಂತ ಬರಲ್ಲ. ನಾನು ಮೈಸೂರು ಬೆಂಗಳೂರಲ್ಲಿ ವಿಚಾರ ಮಾತಾಡ್ಬೇಕಾದ್ರೂ ಕೂಡ 1 ತಾಸು 2 ತಾಸು ಅಂತಾನೆ ಬರುತ್ತೆ ನನಗೆ. ಯಾಕಂದ್ರೆ ನನ್ಗೆ ಅದಕ್ಕಿಂತ ಹೆಚ್ಚಾಗಿ ಉತ್ತರ ಕನ್ನಡ ಭಾಷೆ ಹೆಡ್ ಸೆಟ್ ಆಗ್ಬಿಟ್ಟಿದೆ. ಕರೆಕ್ಟ್ ಆಗಿ 3 ದಿನ ಮುಂಚೆ ಇನ್ನೊಂದು ವಿಜಯಪುರ ಅಂತ ಒಂದಿದೆ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಸುಮಾರು ಜನ ಕನ್ಫ್ಯೂಷನ್ ಗೊತ್ತಿಲ್ಲ. ಸುಮಾರು ಜನ ಹೇಳ್ತಾ ಇದ್ರು ಇವತ್ತು, ಸರ್ ನೀವು ವಿಜಯಪುರ ಅಂತ ಹಾಕಿದ್ರೆ ಸರ್ ನಮ್ದು ವಿಜಯಪುರನೇ ಅಂತ. ಈ ದೇವನಹಳ್ಳಿ ಹತ್ರ ಒಂದು ವಿಜಯಪುರ ಇದೆ, ಗೊತ್ತಾ? ಓಕೆ, ಅಲ್ಲೂ ಕೂಡ ಇದೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅಂಡ್ ದೇವನಹಳ್ಳಿ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ, ಏರ್ಪೋರ್ಟ್ ಇರುವಂತಹ ಒಂದು ಜಾಗ. ಇನ್ ಏರ್ಪೋರ್ಟ್ ಇರುವಂತಹ ರೈತರುಗಳು ಹೆಂಗಿರ್ತಾರೆ ನೋಡಿದೀರಾ? ಒಂದೊಂದು ಸ್ಕ್ವೇರ್ ಫೀಟ್ ಕೂಡ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ, ಎಲ್ಲ ಜಮೀನ್ದಾರುಗಳು. ಅಂತಹ ಊರಿನಲ್ಲಿ ಇದೇ ತರ ಒಂದು ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಬಂತು, ತುಂಬಾ ನ್ಯೂಸ್ ಚಾನೆಲ್ಗಳೆಲ್ಲ ಬಂತು. ಓಕೆ, ಸೊ ಯಾರೆಲ್ಲ ನಮ್ಮ ಕಂಪನಿ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಅದನ್ನ ನೋಡಿರ್ತೀರ, ರೈಟ್? ಓಕೆ, ಸೊ ಒನ್ಸ್ ಅಗೇನ್ ಹ್ಯಾಪಿ ಮಾರ್ನಿಂಗ್. ರೈಟ್. ಓಕೆ, ನನ್ನ ಹೆಸರು ವಾಸುದೇವ ಅಂತ. ಮೇಡಮ್ ಪರಿಚಯ ಮಾಡ್ಕೊಟ್ರು. ಹುಟ್ಟಿ ಬೆಳೆದಿದ್ದ ಮೈಸೂರು. ಯಾವರು? ನಾನು ಕೇಳಿದಾಗ ಉತ್ತರ ಕೊಡಿ. ಓಕೆ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು 1920ನೇ ಇಸ್ವಿಯಿಂದ ಇದೆ. ಯಾವಾಗಿಂದ ಇದೆ? 1920 ಇಸ್ವಿ ಹುಟ್ಟಿದ್ರಿ ಇಲ್ಲಿ? ಇಲ್ಲ, ಯಾರು ಹುಟ್ಟಿರಲಿಲ್ಲ. ಹೌದಾ? ಯಾಕಂದ್ರೆ
ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಕಂಪನಿ ಬರೋದು ಹೋಗೋದಿಲ್ಲ, ಬೇರೆ ಕಡೆನೂ ಬರ್ತವೆ, ಬೇರೆ ಕಡೆನೂ ಹೋಗ್ತವೆ, ಹೌದಾ ಇಲ್ವಾ? ಎಷ್ಟು ಜನ ಸಿಮ್ ಕಾರ್ಡ್ ಯೂಸ್ ಮಾಡಿದ್ರಲ್ಲ, ಸುಮಾರು ಕಂಪನಿಗಳು ಬಂದೋಗಿದಾವೆ, ಗೊತ್ತಾ ನಿಮ್ಗೆ? ಹಚ್ ಅಂತ ಇತ್ತು, ಇತ್ತ ಏರ್ಸೆಲ್ ಅಂತ ಇತ್ತು, ಸ್ಪೈಸ್ ಟೆಲಿಕಾಂ, ರಿಲಯನ್ಸ್ ಕಮ್ಯುನಿಕೇಶನ್, ಓಕೆ, ಇನ್ನು ತುಂಬಾ ಟಾಟಾ ಡೊಕೊಮೊ, ಅವೆಲ್ಲ ಎಲ್ಲಿದಾವೆ ಇವತ್ತು? ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಮಾತ್ರ ಮುಚ್ಚೋದಿಲ್ಲ ಸರ್, ಬೇರೆ ರೀತಿ ಕಂಪನಿಗಳು ಮುಚ್ಚುತ್ತವೆ. ಹಂಗಂದ್ಬಿಟ್ಟು ಇವತ್ತು ಯಾವ್ದು ಕಂಪನಿ ಇಲ್ವಾ? ಇದೆ, ಜಿಯೋ ಚೆನ್ನಾಗಿ ನಡೀತಾ ಇದೆ, ಏರ್ಟೆಲ್ ಚೆನ್ನಾಗಿ ನಡೀತಾ ಇದೆ, ಹೌದಾ ಇಲ್ವಾ? ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಯಾಕೆ ಜನಗಳು ನಮ್ಮನ್ನ ಇಷ್ಟವಾಗಿ ನೋಡೋದಿಲ್ಲ? ಏಕೆಂದ್ರೆ ಈ ರೀತಿ ಕಂಪನಿಗಳು ಒಂದಷ್ಟು ಬಂದೋಗ್ಬಿಟ್ಟಿದ್ದಾವೆ. ಇನ್ವೆಸ್ಟ್ಮೆಂಟ್ ಕಂಪನಿಗಳಂತ ನಿಮ್ಮ ಹತ್ರ ಬರ್ತಾರೆ ಸರ್, ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಏನೇನೆ. ಓಕೆ, ಹೋಗಿ ಕರ್ಕೊಂಡ್ ಬಂದಿದ್ದೀವಿ, ಒಳ್ಳೆ ವಿಚಾರನಾ? ನಮ್ಮ ಕಂಪನಿ ಆಲ್ರೆಡಿ ISO ಸರ್ಟಿಫೈಡ್ ಕಂಪನಿ. ಏನ್ ಕಂಪನಿ ಅಂದ್ರೆ ಅದರಲ್ಲಿ ಸುಶಿ ಅಂಡ್ ಅದೊಂದೇ ಸರ್ ಅನುಭವ ಇದೆ ಸರ್. ಬೆಳಗ್ಗೆ ಅಂಡ್ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಲ್ಲ ಸರ್, ಇವತ್ತು ಕೂಡ 68 ಜನ ಗೋವಾದಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಏನ್ಮಾ ಅಲ್ಲಿ ನೀಲಮ್ಮ ಅಂತ ಅವ್ರು ಕೂತ್ಕೊಂಡಿದ್ದಾರೆ, ಗುಲ್ಬರ್ಗ ಬಂದಿದ್ದಾರೆ. ಅವ್ರಿಗೆ ಯಾರು ಗೊತ್ತಿಲ್ಲ ಪ್ರಚಾರ ಬೆಲೆ ಇದೆ ಅಂತ. ಈ ಸರ್ ದೊಡ್ಡ ದೊಡ್ಡ ಫಿಲಂ ಆಕ್ಟರ್ಗಳೆಲ್ಲ ಬಿಸ್ನೆಸ್ ಮಾಡಿ ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಕಟ್ಟಿರೋ 38,000 ಅಲ್ಲಿ ಥೈಲ್ಯಾಂಡ್ ಟ್ರಿಪ್ ಮಾಡ್ತೀರಾ ಅಥವಾ ಇಬ್ರು ಗೋವಾ ಮಾಡ್ತೀರಾ? ಸೊ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ನಿಜ ಆದ್ರೆ, ಸೊ ನೀವು ಕರ್ಕೊಂಡ್ ಬರ್ಬೇಕಾಗಿರೋದು ಬರೀ ಇಬ್ರೇ. ಆ ಇಬ್ಬರು ವ್ಯಕ್ತಿನ ಕರೆಕ್ಟ್ ಆಗಿ ವರ್ಕ್ ಹೇಗ್ ಮಾಡ್ಬೇಕು ಏನನ್ನೋದು ನೀವು ಕರೆಕ್ಟ್ ಆಗಿ ಹೇಳ್ಕೊಟ್ರೆ ಒಳ್ಳೆ ಸಂಪಾದನೆ ಮಾಡ್ಬೋದು ಸರ್. ಇವತ್ತು ನಮ್ಮ ಬಿಜಾಪುರಲ್ಲೇ ಸ್ಟಾರ್ಟಿಂಗು ಸೊ ಮೊದಲನೇ ವ್ಯಕ್ತಿಗಳಿದ್ದಾರೆ. ಸೊ ಈ ಬಿಜಾಪುರಲ್ಲಿ ಏನ್ ನಾವು ಸ್ಟಾರ್ಟ್ ಮಾಡಿದೀವೋ ಇವತ್ತು ಏನಿಲ್ಲ ಅಂದ್ರೆ ಜಸ್ಟ್ ಸ್ಟಾರ್ಟಿಂಗ್ ಆಗಿದೆ ಸರ್. ಇವತ್ತು ನೀವು ಏನೇ ಜೋಡಿಸಿದ್ರು ನೀವೇ ಮೇನ್ ಪಿಲ್ಲರ್ಸ್ ಹಾಕ್ಬೋದು. ಸೊ ದಯವಿಟ್ಟು ಸರ್ ಈ ಒಂದು ಸ್ಟೇಜ್ ನಿಮ್ಗೆ ರೆಡಿ ಇದೆ. ಸೊ ನೆಕ್ಸ್ಟ್ POP ಗೆಲ್ಲ ನೀವೆಲ್ಲ ಅಚೀವರ್ಸ್ ಆಗ್ಬೇಕು, ನಮ್ ಜೊತೆ ಕೈ ಜೋಡಿಸ್ಬೇಕು. ಸೊ ಈಗ ನಾನು ಮೇನ್ ಹೇಳ್ಬೇಕಂದ್ರೆ ಈ ಕಂಪನಿಯಲ್ಲಿ ಮೆಂಬರ್ ಆಗಿ ಸೊ ಇನ್ಕಮ್ ಕ್ವಾಲಿಫೈ ಆಗಿರೋಂಥವ್ರನ್ನ ಕರೀತಾ ಇದ್ದೀನಿ ವೇದಿಕೆ ಮೇಲೆ. ಸೊ ಕರೆಯೋಣ. ಸೊ ದಯವಿಟ್ಟು ಯಾರು ಹೋಗ್ಬಾರ್ದು ಸರ್. ಇಷ್ಟೆಲ್ಲ ಕೇಳಿ ನೀವು ಲಾಸ್ಟ್ ಅಲ್ಲಿ ಏನು ನೋಡಿಲ್ಲ ಅಂದ್ರೆ ಬಹಳ ಇದಾಗುತ್ತೆ ಸರ್. ದಯವಿಟ್ಟು ಇಷ್ಟೆಲ್ಲ ಪ್ಲಾನ್ ಕೇಳಿದ್ದೀರಾ, ಒಂದು ½ ಇನ್ನು ನಿಮ್ಮ ½ ನಮ್ ಟೈಮ್ ಕೊಟ್ಬಿಡಿ ಸರ್. ಸೊ ಫೈನಲ್ ಆಗಿ ಇವತ್ತು ಏನ್ ಎಂತೆಂತವ್ರು ಮೇಡಮ್, ಸೊ ನವೀನ್ ಸರ್, ಸೊ ಪ್ರತಿಭಾ ಮೇಡಮ್, ಸುಭಾಷ್ ಸರ್, ಸೊ ಪ್ರಭಾಕರ್ ಸರ್, ಅವಿನಾಶ್ ಸರ್, ಸೊ ಇನ್ನು ಸರ್ ಇನ್ನು ಯಾರೆಲ್ಲ ಇನ್ಕಮ್ ಕ್ವಾಲಿಫೈರ್ ಆಗಿದ್ದೀರಾ? ಸೊ ನಾನು ಕೆಲವು ಹೆಸರನ್ನ ಬಿಟ್ಟಿದ್ರೆ ಸೊ ನೀವೆಲ್ಲ ಆಲ್ರೆಡಿ ಇನ್ಕಮ್ ತಗೊಂಡವರು. ಸೊ ಈ ಕಂಪನಿಯಲ್ಲಿ ಇನ್ಕಮ್ ಅಚೀವರ್ಸ್ ಆಗಿದ್ದೀರಾ. ಸೊ ಆಲ್ರೆಡಿ ನಿಯರ್ ಅಚೀವ್ಮೆಂಟ್ಗೂ ಇದ್ದಾರೆ. ಸೊ ನಿಮ್ಮ ಮಧ್ಯದಲ್ಲಿ ನಿಮ್ಮ ಬಿಜಾಪುರ ಜನನೇ ಇವತ್ತು ಆಲ್ರೆಡಿ ಇನ್ಕಮ್ ಅಚೀವ್ ಮಾಡಿದ್ದಾರೆ. ನಿಮ್ಗೆ ಏನ್ ಹೇಳಿದ್ವಲ್ಲ ಲೆಫ್ಟ್ ಟು ರೈಟ್ ಪೇರ್ ಬ್ಯಾಚ್ ಆದ್ರೆ 4,000 ತಗೋಬೋದಂತ, ಇವರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಸರ್. ನಿಮ್ಮ ಮಧ್ಯದಲ್ಲೇ ಇದ್ದಾರೆ, ನಿಮ್ಮೂರವರೇ. ಸೊ ಅವರಿಗೆ ಜೋರದ ಚಪ್ಪಾಳೆ ಕೊಡ್ಬೇಕು ಸರ್. ಸೊ ಅವರಿಗೆ ಈ ಒಂದು ಚಿಕ್ಕದಾಗಿ ಒಂದನ್ನ ರೋಸ್ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಅಂದ್ರೆ ಇನ್ಕಮ್ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಪ್ಲೀಸ್ ಸರ್ ಈ ಒಂದು ಪ್ಲೀಸ್ ಸರ್. ಇನ್ನು ಯಾರಾದ್ರೂ ಇನ್ಕಮ್ ಕ್ವಾಲಿಫೈರ್ ಆಗೋದನ್ನ ಬಿಟ್ಟಿದ್ರೆ ಬನ್ನಿ ಸರ್. ಎಸ್ ಸರ್ ಬನ್ನಿ.
ಸ್ಟಾರ್ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಯಾರು ಅಲ್ಲ, ಸೊ ದಯವಿಟ್ಟು ಸರ್ ಕೈ ಜೋಡಿಸಿ ಇವತ್ತು ಯಾರು ಮಿಸ್ ಮಾಡ್ಕೋಬಾರ್ದು. ಅವ್ರಿಗೆ ಜೋರಾದ ಚಪ್ಪಾಳೆ ಕೊಡಿ ಸರ್ ಪ್ಲೀಸ್. ಚಪ್ಪಾಳೆ ಚಪ್ಪಾಳೆ. ಅದು ತುಂಬಾ ಕಾಮಿಡಿ ಮಾಡ್ತಾರೆ. ನಮ್ಮ ಸಾರ್ ನೋಡಿದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ. ರಾಜು ತಾಳಿಕೋಟಿ ಅವ್ರು ನೋಡ್ಬೇಕಾಗತ್ತ ಇವ್ರು ನೋಡಿದ್ರೆ ಹೌದಾ? ಖಂಡಿತ ಅವ್ರು ಇರೋದು ಕೂಡ ಹಂಗೆ ಹೇಳೋದು ಸರ್. ಫುಲ್ ಗೋವಾದಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಇಲ್ಲ, ಅಷ್ಟು ಎಂಜಾಯ್ ಮಾಡಿದೀವಿ ಅವ್ರ ಜೊತೆಗೆ. ಅವ್ರ ಈ ವ್ಯಕ್ತಿಯಲ್ಲಿ ಮಾತಾಡ್ತಾರೆ ಸರ್. ಅವ್ರ 2 ಮಾತನ್ನ ಕೇಳಿ ನೀವೆಲ್ಲ. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಮಾರ್ನಿಂಗ್. ಹ್ಯಾಪಿಯಾಗಿ ನಾವು ಅರ್ನಿಂಗ್ ಮಾಡ್ಬೇಕಂತೇಳಿ ಅನಿಸ್ತಾ ಇದೆ. ಈಗ ಮೊದಲು ನಾವು ಟೂರ್ ಅಂತೇಳಿ ಟೂರ್ ಅಂದ್ರೆ ಭಾಳ ಇಷ್ಟ ನಮ್ಗೆ. ಅದ್ರಾಗ ಗೋವಾ ಒಂದು ಸಲ ನಾವು ಹೋಗಿದ್ವಿ, ಫ್ರೆಂಡ್ಸ್ ಅಂತೇಳಿ ಹೋಗಿದ್ವಿ. ಈ ರೀತಿ ಸಿಸ್ಟಮೆಟಿಕ್ ಆಗಿ, ಆಮೇಲೆ ಈ ರೀತಿ VIP ಲೆವೆಲ್ ಟ್ರೀಟ್ಮೆಂಟ್ ಏನು ಕೊಟ್ಟಿದಾರಲ್ಲ, ಇದು ಬಹಳ ತುಂಬಾ ನಮ್ಮ ಮನಸ್ಸಿಗೆ ಇಡಿಸಿತು. ಒಳ್ಳೆ ಹೈ ಲೆವೆಲ್ 5 ಸ್ಟಾರ್ ಹೋಟೆಲು, 5 ಸ್ಟಾರ್ ಫುಡ್ಡು, ಅಲ್ಲಿ ಅವರು ನೋಡ್ಕೊಳ್ತಕ್ಕಂತಹ ಒಳ್ಳೆ ಟ್ರೀಟ್ಮೆಂಟು, ಗೆಸ್ಟ್ ಟ್ರೀಟ್ಮೆಂಟ್ ಹೆಂಗೆ ನೋಡ್ತಲ್ಲ ಆ ರೀತಿ ನೋಡ್ಕೊಂಡ್ರು. ಆಮೇಲೆ ಎ ಸಿ ಬಸ್ಸಲ್ಲಿ ನಾವು ಮೇಡಮ್ ಅವರು ಸರ್ ಅವರು ತುಂಬ ಎಂಜಾಯ್ ಮಾಡಿದ್ವಿ ನಾವು. ಯಾಕಂದ್ರೆ 4 ದಿನ ನಾವು ಏನು ಹೋಗಿದ್ವಲ್ಲ, ನಾವು ಬಿಜಾಪುರ ಮಾಡ್ಬಿಟ್ಟಿದ್ವಿ 4 ದಿನ ಗೋವಾದಲ್ಲಿ. ಅಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಂತಹ ಜನ ಅವ್ರ ಹೊಸಬ್ರು ನಮಗೆ ಒಂದು ಫ್ಯಾಮಿಲಿಯರಾದ್ವಿ. ಅವ್ರ ಅನುಭವ ನಮ್ಮ ಅನುಭವ, ಅವ್ರು ಕುಣಿತ ನಾವು ಕುಣಿತ, ಅವ್ರು ಜಿಗಿತ ನಮ್ದು ಹಿಡಿತ, ಹೀಗಾಗಿ ನಾವು ಜಗತ್ತೇ ಮಾಡ್ತಿದ್ದೀವಿ 4 ದಿನ. ಇದು ಟ್ಯಾಬ್ಲೆಟ್ಸ್ ಯಾರು ಇದ್ರು ಆ ಟ್ಯಾಬ್ಲೆಟ್ ಬಂದಿದ್ರು ಅಂತ ಒಂದು ಎಂಜಾಯ್ಮೆಂಟ್ ಸಿಕ್ತು ನಮ್ಗೆ ಅಲ್ಲಿ. ಆ ಒಂದು ಅನುಭವ ಏನದ ಹೇಳಕ್ಕಾಗದು. ಬಹಳ ನಾವು ಆನಂದ ಪಡ್ತೀವಿ 4 ದಿನ. ಮತ್ತು ಮೇಡಮ್ ಅವರು ರಿಯಲಿ ಅವರು ಲೇಡಿ ಟೈಗರ್ ಇದ್ದಂಗೆ ಮೇಡಮ್ ಅವರು ನಮ್ಗೆಲ್ಲ ಒಳ್ಳೆ ಗೈಡು. ಆಮೇಲೆ ಸರ್ ಒಳ್ಳೆ ವಿದ್ವಾಂಸರು, ಅವರು ಎಲ್ಲ ಇದು ಮಾನ್ಯುಮೆಂಟ್ಸ್ ಬಗ್ಗೆ ಎಲ್ಲರ ಬಗ್ಗೆ ಅವರು ನಮ್ಗೆ ಗೈಡ್ ಮಾಡೋರು. ಇಂಥ ಒಂದು ಅನುಭವಿಸಿದಂಥ ಮಾರ್ಗದರ್ಶಕರು ಈ ಒಂದು ಅವೇರಿ ಕಂಪ್ನಿ. ನಾವು ಗೋವಾ ಟ್ರಿಪ್ ಅಂತ ಹೋಗಿದ್ವಿ, ನಮ್ಗೊಂದು ಹೊಸ ಜ್ಞಾನ, ಹೊಸ ಜಗತ್ತು ಕೊಟ್ಟೈತಿ. ಇದರಿಂದ ಬಹಳ ಆನಂದ ಪಟ್ಟಿದ್ದೀನಿ. ರಿಯಲಿ ನಿಮಗೂ ಆನಂದ ಸಿಗ್ಲಂತ ಹೇಳಿ ನಾನು 2 ಮಾತು ಹೇಳಿ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಏನು ಹೇಳ್ಬೇಕಂತಿಲ್ಲ, ಎಲ್ಲ ಶರತ್ ಸರ್ ವಸಂತ ಸರ್ ಹೇಳ್ಬಿಟ್ಟಾರ. ಹೌದಾ ಜೋಶ್? ಕಾನ್ಸಂಟ್ರೇಟ್ ಮಾಡ್ರಿ. ಏನಿಲ್ಲ, ಅರ್ನಿಂಗ್ ಮಾಡ್ಬೇಕಂದ್ರೆ ಜಾಯ್ನ್ ಆಗ ಸಿಂಪಲ್ ಐತಿದ. ಆಮೇಲೆ ಎಷ್ಟು ದುಡ್ಡು ಕೊಡ್ತೀರಿ ಅಷ್ಟೊಂದು ಓದ್ತೈತಿ. ನೀವು ಔಟ್ ಆಫ್ ಕಂಟ್ರಿನೂ ಹೋಗ್ಬೋದು, ಲೋಕಲ್ ಇಂಡಿಯಾದಲ್ಲೂ ಎಲ್ಲ ಕಡೆ ತಿರುಗಾಡಬಹುದು. ಇಷ್ಟೇ ಹೇಳ್ತೀನಿ. ಬಟ್ ಜಾಯ್ನ್ ಆದ್ರೆ ಎಲ್ಲರಿಗೂ ಒಂದು ರೀತಿಯಿಂದ ಅನುಕೂಲ ಅಷ್ಟೇ, ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು. ಸರ್ ಅವ್ರ ಮೂಲಕ ಓಕೆ ಸರ್. ಪ್ಲಾನ್ ಮಾಡ್ಬಿಟ್ಟು ವರ್ಕ್ ಮಾಡ್ಬಿಟ್ಟು ಐಡಿ ತೆಗಿತಾರ. ಇಲ್ಲಿ ಜನರು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದು, ಅದಕ್ಕೆ ಎದುರ್ತಾ ಇದ್ದಾರೆ. ಬರ್ತೀವಿ ಮಾತಾಡ್ತಾರೆ. ಏನ್ರಿ ನಾವು ಏನು ದುಡ್ಡು ಕೊಡ್ತೀವಲ್ಲ ಆ ದುಡ್ಡಲ್ಲಿ ಚೆನ್ನಾಗಿ ಟ್ರಿಪ್ ಆಗುತ್ತೆ, ಮತ್ತೆ ಎಂಜಾಯ್ಮೆಂಟ್ ಅಂತೂ ಸಿಕ್ಕಾಪಟ್ಟಿದೆ. ಅದ್ರ ಜೊತೆ ಇವತ್ತು ಪಾಂಡಿಚೇರಿ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು 3rd ಲೆವೆಲ್ ಎಂಬ್ರಾಯ್ಡ್ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರನ್ನ ಕೂಡ ಜೋರಾದ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡ್ತಾರೆ. ಪ್ಲೀಸ್ ವೆಲ್ಕಮ್ ಸರ್.
ಹೇಳಿ ಕೇಳಿ ಪ್ರೊಫೆಸರ್, ನಾನು ಫ್ಲೋನಲ್ಲಿ ಬಂದರೆ ಮತ್ತೆ ಇನ್ನೊಂದು ತಾಸು ಕೊಡಿಸ್ತೀನಿ ಮತ್ತೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ, ಎಕ್ಸ್ಪ್ಲೋರ್, ಎಂಜಾಯ್ ಮಾಡ್ಬೋದು, ಅರ್ನ್ ಮಾಡ್ಬೋದು. ಓಕೆ, ಎಂಜಾಯ್ ಮಾಡಿ ಅರ್ನ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ಬ್ಲೆಸ್ಸಿಂಗ್, ದಟ್ ಈಸ್ ಅ ಪ್ಲೆಷರ್. ಅಂದರೆ ನಿಮ್ಮ ಪ್ಲೆಷರಿಗೆ ನಿಮ್ಗೆ ಅರ್ನಿಂಗ್ ಸಿಗುತ್ತಂದ್ರೆ ವೈ ಯು ಶುಡ್ ನಾಟ್ ಡೂ. ಎಸ್ ಆರ್ ನೋ? ಮೆನಿ ಅ ಟೈಮ್ಸ್ ವಿ ಆರ್ ಗಿವನ್ ರಾಂಗ್ ಚಾಯ್ಸಸ್. ಸಾರಿ, ಅಂದರೆ ನಮ್ಗೆ ಬೇಕಾಗಿದ್ದು ನಮ್ಗೆ ಆಪ್ಷನ್ಸ್ ಯೂಶುವಲಿ ಸಿಗಲ್ಲ ಲೈಫಲ್ಲಿ. ಎಸ್ ಆರ್ ನೋ? ಸಮ್ ಪೀಪಲ್ ಆರ್ ಟ್ಯಾಲೆಂಟೆಡ್, ನಮ್ಗೇನೋ ಬೇರೆ ಟ್ಯಾಲೆಂಟ್ ಇರುತ್ತೆ, ಬಟ್ ಯಾವುದೋ ಬೇರೆ ಡೈರೆಕ್ಷನ್ ಹೋಗಿರ್ತೀವಿ. ಸೊ ಆ ವರ್ಕ್ ನಾವು ಹೊಟ್ಟೆಪಾಡಿಗೆ ಮಾಡ್ತೀವಿ, ಅದರಲ್ಲಿ ಎಂಜಾಯ್ಮೆಂಟ್. ಸೊ ಬಟ್ ಐ ಥಿಂಕ್ ಟೂರ್ ಬಹಳ ವಿರಳ ಅನ್ಸುತ್ತೆ. ಈ ಟೂರಿಗೆ ಹೋಗ್ಬಿಟ್ಟು ಇಲ್ಲ ನಮ್ಗೆ ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ವಿರಳ ಅನ್ಸುತ್ತೆ. ಸೊ ಇಲ್ಲಿ ಎಂಜಾಯ್ ಮಾಡ್ಕೊಂತ ಅರ್ನ್ ಮಾಡೋ ಒಂದು ಆಪ್ಷನ್ ಇದೆ. ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ಮೈ ವೈಫ್ ಇಸ್ ಅನ್ ಎಕ್ಸಾಂಪಲ್, ಐ ಆಮ್ ಅನ್ ಎಕ್ಸಾಂಪಲ್, ಬಿಗ್ ಎಕ್ಸಾಂಪಲ್ಸ್ ಆರ್ ಸಿಟಿಂಗ್ ಹಿಯರ್. ವಾಸುದೇವ್ ಸರ್ ಆಗಲಿ, ಶರತ್ ಸರ್ ಆಗಲಿ. ಸೊ ದೇ ಆರ್ ಅರ್ನಿಂಗ್ ವೆರಿ ವೆಲ್, ವೆರಿ ಎಂಜಾಯ್ ಮಾಡ್ಕೊಂತ ಅವ್ರು ಏನು ಮಾಡ್ತಿದ್ದಾರೆ ಅದು ಪ್ಯಾಷನೇಟ್ ಆಗಿ ಮಾಡ್ಕೊಂತ ದೇ ಆರ್ ಎಂಜಾಯಿಂಗ್ ಆ್ಯಂಡ್ ಅರ್ನಿಂಗ್. ಸೊ ಅಗೇನ್ ಐ ವಿಲ್ ಎಂಡ್ ಮೈ ಸ್ಪೀಚ್ ವಿತ್ ದೀಸ್ 3 ವರ್ಡ್ಸ್ ಆಫ್ ದ ಕಂಪನಿ: ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ, ಅರ್ನಿಂಗ್. ಜಾಯಿನ್ ಆಗಿ ಆಮೇಲೆ ಒಂದು ಥೈಲ್ಯಾಂಡ್ ಟ್ರಿಪ್ ಅನ್ನು ಮಾಡಿ ಬಂದ. ಆ ಗೋವಾ ಟ್ರಿಪ್ ಅನ್ನೋದು ಇಷ್ಟು ಖುಷಿಯಾಗಿದೆ, ಇದಕ್ಕಿಂತ 10 ಪಟ್ಟು ನಾವು ಫಾರಿನ್ ಟ್ರಿಪ್ನಲ್ಲಿ ಖುಷಿ ಪಡ್ಬೋದು. ಅಷ್ಟು ಎಂಜಾಯ್ಮೆಂಟ್ ಇರ್ತದೆ ಅಲ್ಲಿ ಆದರೂ ಕೂಡ. ಫಸ್ಟ್ ನಾವು ಏರ್ಪೋರ್ಟ್ ಹೇಳಿದ ಕೂಡಲೇ ಅವರೇ ನಮಗೆ ಕರೆಕ್ಟ್ ಬರ್ತಿರ್ತಾರೆ, ಎಂಜಾಯ್ಮೆಂಟ್ ಮಾಡಿಸ್ತಾರೆ. ಪ್ರತಿಯೊಂದು ಪ್ಲೇಸ್ ಬಿಟ್ಟು ಬಿಡದೆ ಒಂದು ಸ್ವಲ್ಪ ಸಹಿತ ಟೈಮ್ ವೇಸ್ಟ್ ಮಾಡಲ್ಲ, ಅಷ್ಟು ಟ್ರಿಪ್ ಎಂಜಾಯ್ಮೆಂಟ್ ಮಾಡಿಸ್ತಾರೆ. ಪ್ರತಿಯೊಂದನ್ನು ಪ್ಲೇಸ್ಗಳು ಕರೆಕ್ಟಾಗಿ ಎಲ್ಲ ತೋರಿಸ್ತಾರೆ, ಎಲ್ಲ ಚೆನ್ನಾಗಿರ್ತದೆ. ಭಾಳ ಖುಷಿ ಆಯಿತು. ಆ ಥರ ನಾನು ಫಾರಿನ್ ಟ್ರಿಪ್ ಮಾಡ್ತೀನಿ ಇಲ್ಲೋ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಶರತ್ ಸರ್ಗೆ, ವಾಸು ಸರ್ಗೆ, ನಮ್ಮ ಲೀಡರ್ಸ್ ಸುರೇಶನ್ ಮೇಡಮ್ ಇವರಿಗೆಲ್ಲ ಮೊದಲು ನಾನು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಪ್ರಭು ಹವಾಲ್ದಾರ್ ಅಂತೇಳಿ ಲಿಂಗ್ಸೂರಿಂದ ಬಂದಿದ್ದೀನಿ. ಎಲ್ಲರೂ ಟೂರ್ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ನಾನು ಟೂರ್ ಬಗ್ಗೆ ಹೇಳೋದಲ್ಲ. ಎಲ್ಲರೂ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಒಳ್ಳೆ ಕಂಪ್ನಿ, ಚೆನ್ನಾಗಿದೆ, ಫುಲ್ ಸಪೋರ್ಟಿವ್ ಆಗಿ ನಮ್ಮ ಹಿಂದೆ ಇದ್ದಂಥ ಎಲ್ಲ ನಮ್ಮ ಲೀಡರ್ಸ್, ಶರತ್ ಸರ್ ಆಗಿರ್ಬೋದು, ವಾಸು ಸರ್ ಆಗಿರ್ಬೋದು, ಪ್ರತಿ ದಿವಸ ಕೂಡ ಅವರು ನಮಗೆ ಫೋನ್ ಮುಖಾಂತರ ಬಿಸ್ನೆಸ್ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ದುಡ್ಡು ಹೇಗೆ ಮಾಡ್ಬೇಕಂತ ಪ್ರತಿ ದಿವಸ ಕೂಡ ಅವರು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಇದು ಒಳ್ಳೆ ಕಂಪ್ನಿ. ಈಗ 5ನೇ ವರ್ಷ ರನ್ನಿಂಗ್ ನಡೆದಿದೆ. ತಾವೆಲ್ಲರೂ ದಯವಿಟ್ಟು, ಈಗ ಯಾರು ಇನ್ನೂ ನೀವು ಮೆಂಬರ್ಶಿಪ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ನೀವು ಮೆಂಬರ್ಶಿಪ್ ತಗೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ. ಸರ್ ಏನೋ ಹೇಳಿದ್ರು ವಾಚ್ ಕೊಡ್ತೀವಿ ಅಂತೇಳಿ, ದಯವಿಟ್ಟು ಇವತ್ತು ಮಾಡಿಕೊಂಡು ವಾಚ್ ತಗೊಳ್ಳಿ. ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ, ಆ್ಯಕ್ಚುಲಿ ನಾವು ಬಿಜಾಪುರಕ್ಕೆ ಬಂದಿದ್ದು ವಾಸು ಸರು, ನಾನು ಮತ್ತು ಅಶೋಕ ಸರ್ ಬಂದಿದ್ರು, ಶರತ್ ಸರ್ ಬಂದಿದ್ರು. ಅದಕ್ಕಿಂತ ಬಿಫೋರ್ ಆಗಿರ್ಬೋದು. ಮಂಜುಶ್ರೀ ಮೇಡಮ್ ಅವ್ರಿಗೆ ಬಿಜಾಪುರ ಗೊತ್ತಿದ್ದಿಲ್ಲ, ಅವ್ರ ತಲೆಯಲ್ಲಿ ಬಂದಿದ್ದಿಲ್ಲ. ನಾವು ವಾಸು ಸರ್ ಬಂದಾಗ ನಮ್ಮೊಬ್ಬರದು. ಸರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನೀಲಮ್ಮ ಎಸ್ ಕಡಬೂರ್ ಅಂತ ಹೇಳಿ ಗುಲ್ಬರ್ಗಲ್ಲಿಂದ ಬಂದ್ಬಿಟ್ಟಿವಿ. ಈ ಬಿಸ್ನೆಸ್ಸಲ್ಲಿ 6 ಮಂತ್ ಆಯ್ತು ಸರ್ ನಾನು ಸೇರಿಕೊಂಡು. ನನಗೆ 7 ಸಾವಿರ ಸ್ಯಾಲರಿ ಇತ್ತು, ಬಿಟ್ಟು ಫುಲ್ ಟೈಮ್ ಇದೇ ಜಾಬ್ ಮಾಡ್ತಾ ಇದ್ದೀನಿ. 1 ಲಕ್ಷ ದುಡ್ಡು ಅರ್ನ್ ಅಬೌವ್ ಮಾಡಿದ್ದೀನಿ ರೀ. ಇನ್ನೂ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ. ನಮ್ಮ ವರ್ಷ ಬಿಜಾಪುರ ಶುರು ಮಾಡಿದ್ರು. ಎಸ್, ನಮ್ಮವರು 1 ವರ್ಷ ಇದ್ದಾರೆ ಸರ್. ಓಕೆ, ದೊಡ್ಡ ಮಟ್ಟಿಗೆ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೋಸ್ಕರ ಬಂದಾಗ ನಾವು ವಿಶ್ವನಾಥ್ ಅವರ ಭೇಟಿ ಮಾಡಿದ್ದು. ಓಕೆ, ಸೊ ಇವತ್ತು ವಿಶ್ವನಾಥ್ ಅವರು ಇದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಓಕೆ ಒಂದು ವಂಡರ್ಫುಲ್ ಟೀಮ್ ಕಟ್ಟಿದ್ರು. ಅಂಡ್ ಯಾರೆಲ್ಲ ಫಸ್ಟ್ 4-5 ಜನ ಬಂದ್ರು, ನಮ್ಮ ಪ್ರಭಾಕರ್ ಸರ್ ಇರ್ಬೋದು, ನಮ್ಮ ದತ್ತ ಸರ್ ಇರ್ಬೋದು, ಅರವಿಂದ್ ಲಂಬೋ ಸರ್ ಆಗಿರ್ಬೋದು, ಹಾಗೆ ನಮ್ಮ ಶುಭಾ ಸರ್, ಇವೆಲ್ಲ ಇನಿಷಿಯಲ್ ಲೆವೆಲ್ ಬಂದವರು. ಆದ್ರೆ ನಮ್ಮ ಕಂಪ್ನಿ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ನಾವೇನು ಬಾಯಲ್ಲಿ ಹೇಳಿದ್ವಿ ಅದನ್ನ ನಂಬ್ಕೊಂಡು ಬಂದವರು. ಬಟ್ ಇವತ್ತು ನಮ್ಮ ಕಂಪ್ನಿ ಮುಖಾಂತರ ಟ್ರಿಪ್ಗೆಲ್ಲ ಹೋಗಿ ಬಂದು ಅದನ್ನ ಎಂಜಾಯ್ ಮಾಡ್ಕೊಂಡ ನಂತರ ಇವತ್ತು ದೊಡ್ಡ ಮಟ್ಟಿಗೆ ಆಗ್ತಾ ಇದ್ದಾರೆ. ಸೊ ನಮ್ಮ ಮಧುಶ್ರೀ ಮೇಡಮ್ ಕೂಡ ನಮ್ಮ ಕಂಪ್ನಿನಲ್ಲಿ ಒಂದು ಡೈಮಂಡ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಡೈಮಂಡ್ ಎಕ್ಸಿಕ್ಯೂಟಿವ್ ಅಂದ್ರೆ ಅವ್ರ ಟೀಮಲ್ಲಿ ತುಂಬಾ ಜನ ಪ್ಲಾಟಿನಮ್ಸ್ ಇರ್ತಾರೆ, ಎಂಬ್ರಾಯ್ಡರಿ ಇರ್ತಾರೆ, ಗೋಲ್ಡ್ ಇರ್ತಾರೆ, ಹಾಗೆ ಸ್ಟಾರ್ ಎಕ್ಸಿಕ್ಯೂಟಿವ್ ಇರ್ತಾರೆ.
ಆ ಥರ ಇವತ್ತು ಬಿಜಾಪುರದಲ್ಲಿ ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ದೊಡ್ಡ ಟೀಮ್ ಮಾಡಿ, ಹಾಗೆ ಪಾಂಡಿಚೇರಿಯಲ್ಲೂ ಕೂಡ ಟೀಮ್ ಮಾಡಿಕೊಂಡು, ಓಕೆ, ಹಸ್ಬೆಂಡ್ ಅಲ್ಲಿ ಜಾಬ್ ಮಾಡ್ತಾ ಇದ್ರು ಕೂಡ ಟೈಮ್ ಸಿಕ್ಕಿದಾಗೆಲ್ಲ ಇವತ್ತೊಂದು ಬಳ್ಳಾರಿ ಮತ್ತೆ ಬಿಜಾಪುರ ಟೀಮ್ ಕಟ್ಟಿದ್ದಾರೆ. ಅವರು ಡೈಮೆನ್ಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅವರು ಒಂದು ಆನ್ಲೈನ್ ಮಾಡಬೇಕು, ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ಓಕೆ, ಸೊ ಜೋರ್ ಚಪ್ಪಾಳೆ ಇರಲಿ. ಇವತ್ತು ಒಂದು ವಾರದಲ್ಲೇ 1 ಲಕ್ಷ ಸಂಪಾದನೆ ಮಾಡಬೇಡಿ, ಸುಮಾರು ಜನ ರೋಲ್ ಮಾಡಲು ಅಂಡ್ 1 ಲಕ್ಷ ತಿಂಗಳು ಬಂದ್ರೆ ಸಾಕು ಅನ್ನೋರು ತುಂಬಾ ಜನ ಇದೀವಿ ನಾವು. ಅಂಥದ್ರಲ್ಲಿ ಒಬ್ರು ಲೇಡಿ, ಓಕೆ, ಒಂದು ದೊಡ್ಡ ಟೀಮ್ ಕಟ್ಟು ದೊಡ್ಡ ಮಟ್ಟಿಗೆ ಇವತ್ತು ಬಿಜಾಪುರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿಗೆ ರೆವಲ್ಯೂಷನ್ ಶುರು ಮಾಡ್ತಾ ಇದ್ದಾರೆ. ಇವರಿಗೆ ಸೆಲೆಬ್ರೇಷನ್ ಮಾಡ್ಲಿಕ್ಕೆ, ಒಂದು ಆನ್ಲೈನ್ ಮಾಡ್ಲಿಕ್ಕೆ ನಮ್ಮ ಕಂಪ್ನಿಯ ಓಕೆ ಫೌಂಡರ್ ಆದಂತಹ, ಕೋಟಿಗಟ್ಟಲೆ ಸಂಪಾದನೆ ಮಾಡಿರುವಂತಹ, ನಿಮ್ಮ ಜೋರ್ ಚಪ್ಪಾಳೆ ಕೊಟ್ಕೊಂಡು ಸೂಪರ್ ಪವರ್ ಟೀಮ್ ಫೌಂಡರ್ ಆದಂತಹ ಶರತ್ ಸರ್ನ ಇನ್ವೈಟ್ ಮಾಡ್ಕೊಳ್ತಾ ಇದ್ದೀವಿ. ಪ್ಲೀಸ್ ವೆಲ್ಕಮ್ ಸರ್. ಎಸ್ ಸರ್. ಸೊ ಹಸ್ಬೆಂಡ್ಗೆ ವೈಫ್ ಆರ್ನಿಂಗ್ ಮಾಡಿದ್ರೆ ವೈಫ್ಗೆ ಹಸ್ಬೆಂಡ್ ಅವ್ರ ತುಂಬಾ ಕಮ್ಮಿ ಸರ್. ಹಸ್ಬೆಂಡ್ ಅವ್ರ ವೈಫು ಒಟ್ಟೊಟ್ಟಿಗೆ ಎಂಜಾಯ್ ಮಾಡ್ಕೊಳ್ಳೋಂತಹ ಒಂದು ವಂಡರ್ಫುಲ್ ಅವಕಾಶ. ಥ್ಯಾಂಕ್ ಯು ಸರ್. ಗೋವಾ ಬಂದ್ರು, ಓಕೆ, ಗಂಡ ಹೆಂಡತಿ ಇಬ್ರು ಸಖತ್ ಎಂಜಾಯ್ ಮಾಡಿದ್ರು. ಓಕೆ, ವೈಫ್ ಕೆಳಗಡೆನೆ ಹಸ್ಬೆಂಡ್ ಜಾಯ್ನ್ ಆಗಿದ್ರು. ಖುಷಿ ವಿಷಯ ಏನಪ್ಪ ಅಂದ್ರೆ ಹಸ್ಬೆಂಡ್ ಏನೇ ಕೆಲಸ ಮಾಡಿದ್ರು ವೈಫ್ ದುಡ್ಡು ಹೋಗುತ್ತೆ. ಅಂಡ್ ಒಬ್ಬರೇ ಅಲ್ಲ, ಅದಾದ್ಮೇಲೆ ನಮ್ಮ ಸುಭಾಷ್ ಸರ್ ಫ್ಯಾಮಿಲಿ ಆಗಿರ್ಬೋದು, ಅರವಿಂದ್ ಸರ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ಮನೆಯಲ್ಲಿ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಸುನಂದ ಮೋದಿ ಅವರು ಇದ್ದಾರೆ, ಓಕೆ, ಅವರು ಕೂಡ ಮುದ್ಗಲಲ್ಲಿ, ಅವರು ಕೂಡ ಗೌರ್ಮೆಂಟ್ ಸ್ಕೂಲ್ ಟೀಚರು. ಬಟ್ ಅವ್ರ ಹಸ್ಬೆಂಡ್ ಸ್ವಂತ ಊರು ಬಿಜಾಪುರ, ನಮ್ಮ ಅಶೋಕ್ ಬಿರಾದರದಲ್ಲಿ ಇರ್ತಾರೆ. ಓಕೆ, ಅಂಡ್ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಅಂತ ಇವತ್ತು ಕೂಡ ಸುಮಾರು ಜನ ಬಿಜಾಪುರದಲ್ಲಿ ಕರ್ಕೊಂಡು ಕೂರಿಸಿದ್ದಾರೆ. ಅಂಡ್ ಎಲ್ಲಾ ಕೆಲಸಗಳು ಒಬ್ಬೊಬ್ರು ಮಾಡ್ತೀವಿ ಸರ್. ಇಲ್ಲಿ ಹಸ್ಬೆಂಡ್ ವೈಫ್ ಒಟ್ಟಿಗೆ ಮಾಡೋಂಥದ್ದು. ಓಕೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಂಜುಶ್ರೀ ಮೇಡಮ್ ಟೀಮ್ ನ, ಓಕೆ, ಅವ್ರು ಏನ್ ಮಾಡಿದ್ರು, ಅವ್ರು ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ, ನೀವು ಈ ಬಿಸ್ನೆಸ್ ಜಾಯ್ನ್ ಆದ್ರೆ ಏನೆಲ್ಲ ಪಡ್ಕೋಬಹುದು, ಒಂದೆರಡು ಕಿವಿ ಮಾತು ಹೇಳ್ಬೇಕಂತ ಕೇಳ್ಕೊಡ್ತೀನಿ. ಓಕೆ, ಶರತ್ ಅಂತ. ಸೊ ಬೆಂಗಳೂರಿಂದ ಬಂದಿದ್ದೀವಿ. ಸೊ ಅವರೇಜ್ ಕಂಪನಿಯಿಂದ ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ಇಂಟೆನ್ಷನ್ ಏನಪ್ಪ ಅಂತಂದರೆ, ಸೊ ತುಂಬ ಕಡಿಮೆ ದುಡ್ಡಲ್ಲಿ ಸೊ ಜನಗಳನ್ನ ಪ್ರಪಂಚ ಸುತ್ತಿಸ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡಿದ್ವಿ. ಇಟ್ಸ್ ಅ ಟೂರಿಸಮ್ ಕಂಪನಿ. ಆ್ಯಂಡ್ ಬಂಡವಾಳ ಇಲ್ಲದೆ ಹಣನ ಮಾಡುವಂಥ ಒಂದು ಇಂಡಸ್ಟ್ರಿಗೆ ಜನಗಳನ್ನ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸಕ್ಸಸ್ಫುಲ್ ಆಗಿ ಇವತ್ತು ಕಾರ್ಯಕ್ರಮ ನಡೆದಿದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಈ ಅಪರ್ಚುನಿಟಿ ಯುಟಿಲೈಸ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರುವಂಥ ನಿಮ್ಮ ಡ್ರೀಮ್ನ, ನಿಮ್ಮ ಕನಸುಗಳನ್ನ ಸಕ್ಸಸ್ಫುಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಮಂಜುಶ್ರೀ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಒಂದು ಕಂಪನಿಯಲ್ಲಿ ಡೈಮಂಡ್ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಬಿಜಾಪುರಲ್ಲಿ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಸೊ ಆಲ್ರೆಡಿ ನಮ್ಮದು ಆಲ್ ಓವರ್ ಎಲ್ಲ ಕರ್ನಾಟಕ, ಸೊ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬಿಜಾಪುರ್ ಸ್ಟಾರ್ಟಿಂಗಲ್ಲಿದೆ. ದಯವಿಟ್ಟು ಸೊ ಈ ಒಂದು ಟೂರ್ ಕಮ್ ಬಿಸ್ನೆಸ್ ಅವರೇಜ್ ಕಂಪನಿಗೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಸೊ ಇವತ್ತೇ ಸಾಮ್ರಾಟ್ ಪ್ಯಾಲೇಸಲ್ಲಿ ಈ ಒಂದು ಪ್ರೋಗ್ರಾಮ್ನ ನಡೆಸಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಈ ಬಿಜಾಪುರ ಟೀಮು. ಸೊ ಪ್ರತಿಯೊಬ್ಬರು ಕೈ ಜೋಡಿಸಿ ಸರ್. ಇದರ ನಮ್ಮ ಜೊತೆಗೆ ವಿಶ್ವನಾಥ್ ಅತಾರ್ಗ ಸರ್ ಅಂತೇಳಿ, ಸೊ ಅದೇ ಜೊತೆಗೆ ವಿಜಯ್ ಕುಮಾರ್ ಸರ್, ಅರವಿಂದ್ ಲಂಬು ಸರ್ ಅಂತೇಳಿ ಸುಮಾರು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಗುರುರಾಜ್ ಸರ್ ಅಂತೇಳಿ, ಸುಭಾಷ್ ಸರ್ ಅಂತೇಳಿ, ಪ್ರಭಾಕರ್ ಸರ್ ಅಂತೇಳಿ. ಸೊ ಒಂದು ಬಿಜಾಪುರಲ್ಲಿ, ಒಂದು ಲೋಕಲಲ್ಲಿ ನಿಮ್ಮ ಜನಗಳೇ ಇವತ್ತು ಕೈ ಜೋಡಿಸ್ಬಿಟ್ಟು ಒಳ್ಳೆ ಇನ್ಕಮ್ ಮಾಡ್ತಿದ್ದಾರೆ. ಟ್ರಿಪ್ ಕೂಡ ಗೋವಾ ಟ್ರಿಪ್ಪು ಈ ಒಂದು 2 ವಾರದ ಕೆಳಗಡೆ 10, 11, 12ನೇ ತಾರೀಕಿಗೆ ಗೋವಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಸೊ ನೀವು ಆಲ್ರೆಡಿ ಅವ್ರ ಮಾತನ್ನು ನೀವು ಒಂದು ವಿಡಿಯೋ ಎಲ್ಲ ಒಂದು ಚಾನಲಲ್ಲಿ ಬಿಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಮೋಷನ್ನ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ನನ್ನ ಹೆಸರು ಅರವಿಂದ್ ಲಂಬು. ನಾನು ಸರ್ಕಾರಿ ಸೇವೆಯಲ್ಲಿದ್ದೇನೆ. ನಾನು ಪ್ರವಾಸಕ್ಕೆಂದು ಅವೇರಿ ಓಯಸ್ ಅವರಿಗೆ ಸಂದರ್ಶಿಸಿದಾಗ ಅವರ ಜೊತೆ ಪ್ರವಾಸ ಮಾಡಿ ತುಂಬ ಆನಂದ ಆಗಿದೆ. ಯಾಕೆಂದರೆ ಒಳ್ಳೆ ಹಾಸ್ಪಿಟಾಲಿಟಿ ಮತ್ತು VIP ಟ್ರೀಟ್ಮೆಂಟು, ಕಡಿಮೆ ದುಡ್ಡಲ್ಲಿ ನಮಗೆ ಒಳ್ಳೆ ಮನಸ್ಸಿಗೆ ತಕ್ಕ ಹಾಗೆ ಅವರು ಪ್ರವಾಸದ ಸೇವೆ ನೀಡಿದ್ದಾರೆ. ಇದನ್ನು ನಾವು ತುಂಬ ಸಂತೋಷಗೊಂಡಿದ್ದೇವೆ ಮತ್ತು ಆ ಪ್ರವಾಸದ ಸಮಯವನ್ನು ಅತ್ಯಂತ ಸಂತೋಷದಿಂದ ನಾವು ಕಳೆದಿದ್ದೇವೆ. 4 ದಿನ ಹೇಗೆ ಹೋಯಿತು ಅಂದರೆ ಗೊತ್ತಾಗಲಿಲ್ಲ. ಅಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ ಅವೇರಿ ಓಯಸ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದರಿಂದ ನನಗೆ ಸಂತೋಷ ದ್ವಿಗುಣವಾಗಿದೆ ಎಂದು ನಮ್ಮ ಇಬ್ಬರು
ಪತಿ ಪತ್ನಿ ಮನಸ್ಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇವೆ. ನಮ್ಮ ಸ್ನೇಹಿತರು ಇಂಜಿನಿಯರು ಅವರು ಕೂಡ ನಮ್ಮ ಒಂದು ಪುಸ್ತಕತೆ ನೋಡಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ. ನಮ್ಮ ವಿಶ್ವಾಸ ಇಟ್ಟು ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾವು ಮುಂದೆ ಥೈಲ್ಯಾಂಡ್ಗೆ ಹೋಗ್ಬೇಕನ್ನೋ ಒಂದು ವಿಚಾರ ಇಟ್ಟು ನಾವು ಈ ಕಂಪ್ನಿ ಜೊತೆ ಸಹಕಾರ ಮಾಡ್ತೇವೆ. ನಮಸ್ಕಾರ. ಚಪ್ಪಾಳೆ ಕೊಡ್ಬೇಕು ಸರ್. ನಾಳೆ ನೀವು ಸ್ಟೇಜ್ ಮೇಲೆ ಬರ್ತೀರಾ, ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೇಬೇಕು ನಾವು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೆ ಇವತ್ತು ಫ್ರೆಂಡ್ಶಿಪ್ ಡೇ ಶುಭಾಶಯಗಳು. ನನ್ನ ಹೆಸರು ಬೊಮ್ಮಣ್ಣ ಅಂತ, ಬೇಸಿಕಲಿ ಗೌರ್ಮೆಂಟ್ ಎಂಪ್ಲಾಯ್. ನಂದು ಪ್ರಾಪರ್ ಲಿಂಗಸೂರು ತಾಲೂಕು ಕೂಪುರ ಅಂತ ಒಂದು ಹಳ್ಳಿ. ನಾನು 2012ರಿಂದ ಕಲಬುರಗಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಲಾಕ್ಡೌನ್ದಲ್ಲಿ ಪ್ರಮೋಷನ್ ಆಗಿ ಬೆಂಗಳೂರು ಹೋಗಿದೆ. ಬೆಂಗಳೂರು 2 ಲಾಕ್ಡೌನ್ ಅಲ್ಲೇ ವರ್ಕ್ ಮಾಡಿದೆ. ಲಾಕ್ಡೌನ್ ಮುಗಿದು 2024ಅಲ್ಲಿ ನಾನು ಟೂರ್ ಹೋಗ್ಬೇಕಂದ್ರೆ ನನಗೆ ಪ್ಲಾನ್ ಹೇಳಿ ಏನು ಬಿಸ್ನೆಸ್ ಹೇಳಿದ್ದಿಲ್ಲ. ಜಸ್ಟ್ ಟೂರ್ ಅಂತ ಹೇಳಿ ನಮ್ಮ ಸರ್ ಪಾಂಡಿಚೇರಿ ಟ್ರಿಪ್ ಕರ್ಕೊಂಡು ಹೋದ್ರು. ಪಾಂಡಿಚೇರಿ ಟ್ರಿಪ್ ಮುಗಿದ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೇಳಿದ್ರು, ಒಂದು ಪ್ಲಾನ್ ಹೇಳಿದ್ರು. ಅವಾಗ ಲಾಸ್ಟ್ ಹೇಳಿದ್ರು ಪ್ಲಾನ್ ಚೆನ್ನಾಗಿ ಕಾಣಿಸ್ತು. ನನಗೆ ಅನಿಸ್ತು ಬರೀ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು ಜನ ಯಾಕೆ ಮಾಡ್ತಾರೆ, ಉತ್ತರ ಕನ್ನಡದ ನಾವು ಯಾಕೆ ಮಾಡೋದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಇವತ್ತು ಉತ್ತರ ಕನ್ನಡ ಸ್ಟಾರ್ಟ್ ಮಾಡಿದ್ದೀನಿ. 650 ಜೋಡಿ ಕಂಪ್ಲೀಟ್ ಮಾಡಿದ್ದೀನಿ. ನಾವು ಒಬ್ಬನೇ ಮಾಡಿಲ್ಲ, ನನ್ನ ಟೀಮಲ್ಲಿ 2 ಡೈಮಂಡ್ಸ್ ಮಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಇನ್ನೊಬ್ರು ಡೈಮಂಡ್ ಆಗ್ತಾರೆ, ಶಂಕರಗೌಡ ಅಂತ. ಇವತ್ತು ನನ್ನ ಟೀಮಲ್ಲಿ 64 ಜನ ಗೋವಾ ಟ್ರಿಪ್ಪಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾನು 20 ವರ್ಷ ಸರ್ವಿಸ್ ಅಲ್ಲಿ ಏನು ಮಾಡೋಕ್ಕಾಗಿದ್ದಿಲ್ಲ. ಬಟ್ ಒಂದು 2 ವರ್ಷದಲ್ಲಿ, ನಾನು 2 ವರ್ಷ ಆಗಿಲ್ಲ, 2 ವರ್ಷದಲ್ಲಿ ಇದೇ ಬಿಸ್ನೆಸ್ ಇದ್ದ ಫಸ್ಟ್ ಬಿಒಪಿಗೆ ಒಂದು ಕಾರ್ ತಗೋಬೇಕು ಆಸೆ ಇತ್ತು. ಇದೇ ಬಿಒಪಿ ಫಸ್ಟ್ ಬ್ರಿಡ್ಜ್ ಕಾರ್ಕೊಂಡು ಕಲಬುರಗಿಯಿಂದ ನೌಕರಿಗಳಿಗೆ ಏನು ಮಾಡೋಕ್ಕಾಗಲ್ಲದಂಥದ್ದು ಈ ಬಿಸ್ನೆಸ್ 14 ಲಕ್ಷ ಕೊಟ್ಟು ಕಾರ್ ತಗೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರಾದ ವಾಸು ಸರ್, ಸರ ಸರ್, ನಿಮ್ಮ ಜೋರಾದ ಚಪ್ಪಾಳೆ. ನಾನು ಒಬ್ಬನೇ ಮಾಡ್ತಿಲ್ಲ. ಕಲಬುರಗಿಯಲ್ಲಿ ಟೀಮ್ ಇದೆ, ನಮ್ದು ಶಾಪುರ್ ಇದೆ, ಸುರಪುರ್ ಇದೆ, ಲಿಂಗಸೂರ್ ಇದೆ, ಹಟ್ಟಿ, ಮಸ್ಕಿ ಎಲ್ಲ ಕಡೆ ಟೀಮ್ ಇದೆ. ಇದೇ ಬಿಒಪಿನ ಲಿಂಗಸೂರಲ್ಲಿ ಏನಿದೆ ಅಥವಾ ಮುಂದೆ ನೆಕ್ಸ್ಟ್ ವಾರ ಮತ್ತೆ ಹಟ್ಟಿ ಒಳಗಿದೆ. ಇವ್ರಿಗೆ ಸರ್ ಹೇಳಿದ್ರೆ 20,000 ರೂಪಾಯಿ ಒಂದು ದಿವಸಕ್ಕೆ ತಗೋಬೇಕಂತಿಲ್ಲ. ಇದಕ್ಕೆ ಉದಾಹರಣೆ ನಾನೇ ಎಷ್ಟು ವಾರಕ್ಕೆ ಕನಿಷ್ಠ 3 ದಿವಸ 20,000 ರೂಪಾಯಿ ತಗೊಂತೀನಿ. ಮತ್ತೆ ಲೆವೆಲ್ ಇನ್ಕಮ್ ಹೇಳಿದ್ರು ಲಾಸ್ಟ್ 7% 3% ಅಂತ ಹೇಳಿದ್ರಲ್ಲ, ಅದನ್ನೊಂದು ಹೈಯೆಸ್ಟ್ ಇನ್ಕಮ್ ಒಂದು ತಿಂಗಳ ಇನ್ಕಮ್ 70,000 ಇದೆ ನಮ್ಗೆ. ಬೇಕಾದ್ರೆ ನಿನ್ನೆ ಡೇಟಿಗೆ ಇದೆ 1ನೇ ತಾರೀಕಿಗೆ, ಈ ತಿಂಗಳದ ಕಮ್ಮಿ ಅಂದ್ರೆ 30,000 ಒಳಗಿದೆ ನಮ್ದು. ಯಾವ್ದು ಇದ್ರಾಗ ಏನು ಫೇಕ್ ಅಂತಿಲ್ಲ, ಯಾವ್ದು ನೆಟ್ವರ್ಕ್ ಅಂದ್ರೆ ಚೈನ್ ಇವೆಲ್ಲ ಕಟ್ ಆಗ್ತಂತ ಏನಿಲ್ಲ. ನೀವು ಕೊಟ್ಟಂತ ಅಮೌಂಟ್ ಟ್ರಿಪ್ ಇದೆ, ಟ್ರಿಪ್ ಎಂಜಾಯ್ಮೆಂಟ್ ಮಾಡ್ರಿ. ಟ್ರಿಪ್ ಚೆನ್ನಾಗಿತ್ತಂದ್ರೆ ಸರ್ವಿಸ್ ಕೊಡ್ರಿ, ಹೋಗಿ ಇದ್ರಲ್ಲಿ ಮೋಸ ಅಂತ ಏನಿಲ್ಲ. ಉದಾಹರಣೆ ನಾವೇ ನನ್ನ ಟೀಮಲ್ಲಿ ತಹಸೀಲ್ದಾರ್ ಅದರ AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಂತಿದ್ರೆ, AW ಎಕ್ಸಿಕ್ಯೂಟಿವ್ ಗಿರೀಶ್ ನಾಯ್ಕ್ ಸರ್ ಬೆಂಗಳೂರಿಂದ ಬಂದಿದ್ದಾರೆ. ಮತ್ತೆ ತಾಲೂಕು DHಗಳು ಕಲಬುರಗಿಯಲ್ಲಿ ಇದಾರೆ, ಶಾಪುರದಲ್ಲಿ, ಲಿಂಗಸೂರದಲ್ಲಿ ಇದಾರೆ. ಮತ್ತೆ ಇವರು PSI CPI ಎಲ್ಲ DSPಗಳು ಸದ್ಯ ನನ್ನ ಟೀಮಲ್ಲಿ ವರ್ಕ್ ಮಾಡ್ತಾರೆ. ಟ್ರಿಪ್ ಫ್ಯಾಮಿಲಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹೋದ್ರೆ ನಾವು ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಬರೀ ಹೋಟ್ಲ್ ನೋಡ್ಬೇಕು, ಅಲ್ಲಿ ಲ್ಯಾಂಗ್ವೇಜ್ ನೋಡ್ಬೇಕು, ಸರಿ ಐತಿಲ್ಲ, ಬರೀ ಅದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲಿ ಏನಿಲ್ಲ, ಜಸ್ಟ್ ನಾವು ಹೋದ್ರೆ ಸಾಕು. ನಮ್ಮ ವೆಲ್ಕಮ್ ಜ್ಯೂಸ್ ಕೊಟ್ಟು ನಮ್ಮ ರಜಾಗಳಲ್ಲಿ ಕರ್ಕೊಂತಾರೆ. ಯಾವುದೇ ರಿಸ್ಕ್ ಇಲ್ಲ. ಫ್ಯಾಮಿಲಿ ಕರ್ಕೊಂಡು ಚೆನ್ನಾಗಿ ಟ್ರಿಪ್ ಎಂಜಾಯ್ಮೆಂಟ್ ಮಾಡ್ಬೋದು. ಎಂಜಾಯ್ಮೆಂಟ್ ಮಾಡಿ ಆಮೇಲೆ ದುಡ್ಡು ಮಾಡ್ಬೋದು. ಇಷ್ಟೇ ನಾನು ಮಾತು. ಜೈ ಜೈ. ಸೊ ಅವ್ರಿಗೂ ಒಳ್ಳೆ ಪ್ಯಾಕೇಜ್ ಇತ್ತು. ಬಟ್ ಇವತ್ತು ಈ ಬಿಸ್ನೆಸ್ ನ ಒಂದು ಪ್ಯಾಷನ್ ಆಗಿ ತಗೊಂಡು ಇವತ್ತು ಫುಲ್ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಸರ್. ಸೊ ಅವ್ರಿಗೆ ಆಲ್ರೆಡಿ ಮಾಡ್ಲಿಕ್ಕೆ ನಾನೇ ಲಾಸ್ಟ್ ಮಾತಾಡೋದು. ಸೊ ಇದು ಉಳಿದಿರೋ ಗುಡ್ ನ್ಯೂಸು. ಬೇಜಾರಾದ್ರೆ ಆಲ್ರೆಡಿ ಹೊರಟೋದು. ಸೊ ನೀವೆಲ್ಲರೂ ಒಂದು 10 ನಿಮಿಷ ನನಗೆ ಟೈಮ್ ಕೊಟ್ಟರೆ ಅದು 10 ನಿಮಿಷದಲ್ಲಿ ಮಾತಾಡ್ಬೋದಾ? ಹಲೋ, ನಿಮ್ಮವ್ರು ಹಿಂದೆವ್ರು ಪ್ರಭಾಕರ್ ಸರ್ ಯಾಕೆ ಆರಾಮಾಗಿ ಹೋಗಿ ಕೂತ್ಕೊಂಡಿದ್ದಾರೆ? ಖುಷಿ ಆಗ್ತಿದೆ, ಬೇಜಾರಾಗ್ತಿದೆ? ನೀನವ್ರು ನೀವು ಮಾತಾಡಿ ಕೂತಿರೋ ಬಿಜಾಪುರ ಟೀಮ್ಗೆ. ಅಟ್ಲೀಸ್ಟ್ ನೀವಾದ್ರೂ ಉಳಿದ್ರಲ್ಲ ನೋಡೋದಕ್ಕೆ ಅಂತ.
ನನ್ನ ಪ್ರಾಬ್ಲಮ್ ಏನಂದ್ರೆ ಎಲ್ಲಾ ಪ್ರೋಗ್ರಾಮ್ ಅನ್ನು ನಾನೇ ಲಾಸ್ಟ್ ಮಾತಾಡೋದು, ಉಳಿದಿರೋರ ಜೊತೆ ಮಾತಾಡೋದೇ ನಂದು ಲೈಫು. ಸೊ ಹಂಗಾಗಿ ಒಂದಷ್ಟು ಜನ ಹೋಗ್ತಿದ್ದಾಗ ಒಳಗಡೆ ಅನ್ಕೋತಿರ್ತೀನಿ, ಇವ್ರಿಗೂ ನಾನು ಮಾತಾಡೋದಿದೆ ಹೋಗ್ಬಿಡಿ ಅಂತ ಅನ್ಕೋತಿರ್ತೀನಿ. ಸೊ ಇರೋಬರೋರೆಲ್ಲ ಹೊಟ್ಟೋಗಿದ್ದಾರೆ. ನಾವ್ ಯಾವಾಗಲೂ ಹೇಳ್ತೀವಲ್ಲ, ಸೊ ಗಟ್ಟಿ ಕಾಳುಗಳು ಉಳ್ಕೊಂಡಿದೆ ಅಂತ ಹೇಳ್ತೀವಿ. ನಮ್ದು ಮಂಡ್ಯ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಚೂರು ಅರ್ಥ ಆಗುತ್ತೆ ಬರ್ತಾರೆ. ಅಂದ್ರೆ ಸಾಧಿಸೋದು ಬಿಡೋದು ನಿಮ್ಗೆ ಅದು ಸಾಧನೆ ಅನ್ನೋದು ಎಲ್ಲರಿಗೂ ಒಲಿಯುವಂಥದ್ದಲ್ಲ. ಅದೊಂಥರ ಸರಸ್ವತಿ ಇದ್ದ ಇದೆ, ಎಲ್ಲರಿಗೂ ಒಲಿಯೋದಲ್ಲ, ಕಷ್ಟಪಟ್ಟವ್ರಿಗೆ ಒಲಿಯುತ್ತೆ. ಅದು ಸಾಧಿಸೋದು ಬಿಡೋದು ಸೆಕೆಂಡ್ರಿ. ಬಟ್ ಯಾವ್ದಾದ್ರು ಒಂದು ಕಾರ್ಯಕ್ರಮನ ಆಗ್ಬೋದು, ಏನೋ ಒಂದು ತಿಳ್ಕೊಳಕ್ ಬಂದಿರುವಂತ ವಿಚಾರದಲ್ಲಿ ಲಾಸ್ಟ್ ವರೆಗೂ ಕೂರ್ಬೇಕು ಅನ್ನೋ ಒಂದು ಪೇಷನ್ಸ್ ಇದೆಯಲ್ಲ, ಅದೊಂದು ಒಂದು 50% ಜನಗಳನ್ನ ಆಟೋಮೆಟಿಕ್ ಆಗಿ ಗೆಲ್ಲಿಸ್ಬಿಡುತ್ತೆ. ಸೊ ನೀವೆಲ್ಲ ಉಳ್ಕೊಂಡಿದ್ದೀರಾ. ಗೆಲುವು ಸೋಲು ನನ್ನಂತೂ ಗೊತ್ತಿಲ್ಲ, ಬಟ್ ನಾನಂತೂ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಗೆಲುವು ಸಿಗ್ಲಿ ಅಂತ. ನಿಮ್ಗೊಂದು ಚಪ್ಪಾಳೆ ಮುಖಾಂತರ, ಯಾಕೆಂದ್ರೆ ನಿಮ್ಮನ್ನು ನೋಡೋದಕ್ಕೆ ಬೆಂಗಳೂರಿಂದ ಬಂದಿದ್ವಿ, ಮಂಡ್ಯದಿಂದ ಬಂದಿದ್ದೀನಿ, ಮಂಡ್ಯದಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ಇಲ್ಲಿಗೆ ಬಂದೆ. ನೆನ್ನೆ ಆಕ್ಚುಲಿ ನಮ್ದು 6 ಗಂಟೆಗೆ ಟ್ರೈನ್ ಇತ್ತು, 6 o'clock ಟ್ರೈನು, 3 hours ಲೇಟು ಟ್ರೈನು. ಸೊ 3 hours ಸಖತ್ ರಶ್ ಇತ್ತು, ನಿಂತ್ಕೊಂಡಿದ್ವಿ, ವೆಯ್ಟ್ ಮಾಡಿದ್ವಿ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ವಿ. ನಿಜ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಟೈಮು ಬಿಜಾಪುರ ಬಂದಿದ್ವಿ, ಫಸ್ಟ್ ಟೈಮ್ ಬಿಜಾಪುರ ಬಂದಿದ್ವಿ. ಈ ಹಾಲ್ ಹೊರಗಡೆ ಇವತ್ತು ಆಗಿರೋ ದೊಡ್ಡ ದುರಂತ ಕಥೆ ಏನ್ ಗೊತ್ತಾ? ಡೋರ್ನ ಫ್ರಂಟ್ ಅಲ್ಲಿ ಇಟ್ಟಿರೋದು. ಕರೆಕ್ಟಾ? ಡೋರ್ ಫ್ರಂಟ್ ಅಲ್ಲಿ ಇಟ್ಟಿರೋದ್ರಿಂದ ನಿಮ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಯಾರಾದ್ರೂ ಬಂದ್ರೆ ಹೋದ್ರೆ ಆ ಕಡೆ ಹೋಗ್ತಿದೆ. ನೀವು ಮಾತಾಡೋ ಅಂದ್ರೂ ನಾನು 10 ನಿಮಿಷದ ಮೇಲೆ ಮಾತಾಡಲ್ಲ, ನಿಮ್ಗೆ ಗೊತ್ತಿರಲಿ. ನಾನು ಕೆಲವೊಂದು ಕ್ವಾಲಿಟಿ ವಿಷಯಗಳು ಹೇಳ್ಬೇಕು, ಒಂದಷ್ಟು ಒಳ್ಳೆ ವಿಷಯಗಳನ್ನ ಹೇಳ್ಬೇಕು. ನೀವು ಡೈವರ್ಟ್ ಆಗ್ತಿದ್ರೆ ನಾನು ಹೇಳಲ್ಲ. ಶರತ್ ಅಂತ ಮಂಡ್ಯದಿಂದ, ಮೂಲತಃ ಮಂಡ್ಯ ಹುಟ್ಟಿ ಬೆಳೆದಿರೋದು, ಓದಿದ್ದು BCom ಮುಗಿಸಿ ಬೆಂಗಳೂರಿಗೆ ಬಂದು CA ಮಾಡಿ, ಒಂದು CA ಆಫೀಸಲ್ಲಿ 13 ವರ್ಷ ಸೊ ಫೈನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಒಂದು 2 lakh ಸ್ಯಾಲರಿ ಇತ್ತು ನನಗೆ. ಸ್ಯಾಲರಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಆ ಕೆಲಸ ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ಶುಭ ಸರ್ ಮಗ ತಾನೆ, ಪೊಲೀಸ್ ಇದ್ರೆ ಕೆಳಗಡೆ ಎತ್ತಾಕ್ಸ್ತೀನಿ ಮೊಬೈಲ್ ಮುಟ್ಟೋದು ಹೋಗೋಣ ಸರ್. ಪೊಲೀಸ್ ಅವ್ರಿಗೆ ಹೇಳಿ ಸ್ವಲ್ಪ. ಜನಗಳನ್ನ ಇವತ್ತು ನಾವು ಇಡೀ ಇಂಡಿಯಾದಲ್ಲಿ ಮಾಡಿದೀವಿ. 5 ಸ್ಟೇಟ್ ಅಲ್ಲಿ ಬಿಸ್ನೆಸ್ ಇದೆ. ಮೀಡಿಯಾದಲ್ಲಿ ಇರುವಂತ ಮೈಸೂರು ಡಿಸ್ಟ್ರಿಕ್ಟ್ ನ ಎಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷಗಳು, ಕಾರ್ಯದರ್ಶಿಗಳಿದ್ದಾರೆ. TV9 ಕ್ಯಾಮ್ರಾಮನ್ ಬಿಸ್ನೆಸ್ ಅಲ್ಲಿ ಇದ್ದಾರೆ. ನಿಮ್ಮ ಕಲಬುರಗಿ SP ನ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ, DYSPಗಳಿದ್ದಾರೆ, ಎಲ್ಲಾ ತರ ಜನಗಳಿದ್ದಾರೆ. ನೀವು ಯಾರು ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮತ್ತೆ MLA ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹರೀಶ್, ಇವರು GT ದೇವೇಗೌಡರು ಅಂತ ಇದ್ದಾರೆ. MLA ಗೊತ್ತಿದ್ದಾರೆ ನಿಮ್ಗೆ ಗೊತ್ತಿಲ್ಲ. ಅವ್ರ ಮಗ ಹರೀಶ್ ಗೌಡ್ರು ಅಂತ, ಅವ್ರ ಮಗ ಹರೀಶ್ ಗೌಡ್ರು ಬಂದು ಹುಣಸೂರಲ್ಲಿ MLA. ಅವ್ರ ತಾಯಿ ಬಂದು ಲಲಿತಮ್ಮ ಅಂತ, ಅವ್ರದ್ದು ID ಇದೆ. ಮಗಂದು ಹರೀಶ್ ಗೌಡ್ರದ್ದು ID ಇದೆ. ಯಾಕೆ ಇವರೆಲ್ಲ ID ಮಾಡಿದ್ವಿ ಅಂದ್ರೆ, ಅವ್ರಿಗೆ ದುಡ್ಡು ಮಾಡಕ್ಕಲ್ಲ, ಅಪರ್ಚುನಿಟಿನ ತುಂಬಾ ಜನಗಳು ಕೊಡ್ತಿದ್ದಾರೆ. ಎಲ್ಲಿಂದ ಟೂರ್ನ ಕೈಯಿಂದ ದುಡ್ಡು ಕೊಟ್ಟು ಕಳಿಸ್ತಿದ್ರು, ಈ ಸಿಸ್ಟಮ್ ಮುಖಾಂತರ ಟೂರ್ ಕಳಿಸ್ತಿದ್ದಾರೆ, ಯೂನಿಟಿ ಇಟ್ಕೊಂಡಿದ್ದಾರೆ. ಮತ್ತೆ ಹುಣಸೂರು ಕ್ಷೇತ್ರದಲ್ಲಿ ಅವ್ರದೇ ಆದಂತ ಕಾಂಟ್ಯಾಕ್ಟ್ ಅಲ್ಲಿ 2,500-3,000 ಜನಗಳನ್ನ ಇದಕ್ಕೆ ಅವ್ರ ಕಡೆಯಿಂದಾನೇ ಜಾಯ್ನ್ ಮಾಡಿಸ್ಕೊತಿದ್ರು. ಒಂದು ಕಂಟ್ರೋಲ್ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಮೇ ಬಿ ನಾವು ಒಂದು 100-150 ಜನ ಮುಂದೆ ಕೂತ್ಕೊಂಡು ಇವತ್ತು ಪ್ರೋಗ್ರಾಮ್ ಮಾಡಿದ್ವಿ. ನೀವೆಲ್ಲ ಮನ್ಸ್ ಮಾಡಿದ್ರೆ, ಬಟ್ ಮನ್ಸ್ ಒಂದು ವಿಷಯ ಬರ್ದೇ ಇರಲಿ, ನನ್ನ ಹತ್ರ ದುಡ್ಡಿದೆ, ನನ್ನ ಕೆಲಸದಲ್ಲಿ ಇದ್ದೀನಿ, ನನ್ನ ಹತ್ರ ಬಿಲ್ಡಿಂಗ್ ಇದೆ, ನನ್ನ ಹತ್ರ ದುಡ್ಡು ಮಾಡಿದ್ದೀನಿ ಅನ್ನೋದನ್ನ ತಲೆಯಿಂದ ತೆಗೆದಾಕಿ. ಅವಕಾಶಗಳು ತುಂಬಾ ಇದೆ ಸರ್. ಅಂಬಾನಿನು ನಮ್ಮ ಕಡೆಯವರು ಯಾರು ಒಬ್ರು ಫೋಟೋಸ್ ತಗೊಳ್ಳಿ. ಮೇಡಮ್ ಅನುಪಮ ಮೇಡಮ್ ಬನ್ನಿ, ಮೇಡಮ್ ಎಲ್ಲರೂ ಬನ್ನಿ, ಟೀಮ್ ಅವರೆಲ್ಲ ನಮ್ಮವರೆಲ್ಲ ಬನ್ನಿ. ಸದಾನಂದ್ ಸರ್ ಬನ್ನಿ ಸರ್, ಬನ್ನಿ ಸರ್ ಬನ್ನಿ. ಸೋಮಣ್ಣ ಸರ್ ಬನ್ನಿ ಸರ್. ಮಾಡ್ಕೊಳ್ತೀರೋ ಸೊ ಕಪಲ್ ವಾಚ್ ಗಿಫ್ಟ್ ಇದೆ, ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸದಾನಂದ್ ಸರ್ ಅವರು ಇಂಡಿಯಿಂದ ಬಂದಿದ್ದಾರೆ, ಟೀಚರ್ ಸರ್ ಅವರು. ಸೊ ನಮಗೂ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ.